ಹಲೋ ಮುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನ್ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ನಮ್ಮ 2026 ಅಲ್ಲಿ 2025 2026 ಅಲ್ಲಿ LBA ಆನ್ಸರನ್ನ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿದ್ರು ಅಲ್ವಾ? ಆ ಕ್ವೆಶ್ಚನ್ಸ್ಗಳಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಿದೆ, ಆಪ್ಷನ್ ಇನ್ನೇನೋ ಇದೆ, ಆನ್ಸರ್ ಇನ್ನೇನೋ ಇದೆ. ಕೆಲವೊಂದು ಕ್ವೆಶ್ಚನ್ಸ್ ಕಂಪ್ಲೀಟಾಗಿ ರಾಂಗ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಇವತ್ತು ಬಂದಿದ್ದೀನಿ. ಸೊ 2027 ಎಕ್ಸಾಮ್ ಬರೆಯೋರು ಇರ್ತಿರಲ್ವಾ, ಏಪ್ರಿಲ್ ಅಥವಾ ಮಾರ್ಚಲ್ಲಿ, ಅವರಿಗಿನ್ನ ಅಪ್ಡೇಟೆಡ್ LBA ಇನ್ನು ರಿಲೀಸ್ ಆಗಿಲ್ಲ. ಅವರು ಬೋರ್ಡ್ ಕಡೆಯಿಂದ ಅದನ್ನು ರಿಲೀಸ್ ಮಾಡ್ತಾರೆ LBA ಅಂತ ಹೇಳಿದ್ರೆ ಪ್ರಾಬಬ್ಲಿ ಇಯರ್ ಎಂಡಲ್ಲಿ, ವರ್ಷದ ಕೊನೆಯಲ್ಲಿ ಅಂತ ಹೇಳಿದ್ರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅವರು ರಿಲೀಸ್ ಮಾಡ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಪ್ರೀವಿಯಸ್ ಇಯರ್, ಈಗ ಆಲ್ರೆಡಿ ಏನು ವೆಬ್ಸೈಟಲ್ಲಿ ಅವೈಲಬಲ್ ಇದೆ ಅಲ್ವಾ, ಅದನ್ನೇ ಫಾಲೋ ಅಪ್ ಮಾಡೋಕ್ಕೆ ಹೇಳುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇವತ್ತು ನಾನು ಫಿಸಿಕ್ಸ್, ನಮ್ಮ ಫಸ್ಟ್ ಸೆಮಿಸ್ಟರ್ ಅರ್ಧ ವಾರ್ಷಿಕಕ್ಕೆ 2 ಚಾಪ್ಟರ್ ಇದೆ ಅಲ್ವಾ, ಯಾವುದೆಲ್ಲ ಇದೆ, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ 2 ಚಾಪ್ಟರ್ ಇದೆ. ಸೊ ನಾನಿವತ್ತು ಫಿಸಿಕ್ಸಲ್ಲಿ ಯಾವುದೆಲ್ಲ ಕ್ವೆಶನ್ಸ್ ರಾಂಗ್ ಇದೆ ಮತ್ತು ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳ್ತಿದ್ದೀನಿ. ಸೊ ಇದೇ ಥರ ನಿಮಗೆ ಕೆಮಿಸ್ಟ್ರಿಗೂ ಮತ್ತು ಬಯಾಲಜಿಗೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಬನ್ನಿ ಆಗಿದ್ರೆ ಶುರು ಮಾಡೋಣ. ನಮ್ಮ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಯಾವುದೆಲ್ಲ ಕ್ವೆಶ್ಚನ್ಸ್ ರಾಂಗ್ ಇದೆ ಅಂತ ನೋಡೋಣ. ಓಕೆ, ಯಾವ ಕ್ವೆಶ್ಚನ್ ರಾಂಗ್ ಇದೆ ಅಂತ ಹೇಳಿದ್ರೆ, ನಮ್ಮ LBA ಅಲ್ಲಿ 92nd ಕ್ವೆಶ್ಚನ್ ಇದೆ ಅಲ್ವಾ, ಏನಂತ ಇದೆ, ಫೈಂಡ್ ಔಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಬಿಲೋ ಸರ್ಕ್ಯೂಟ್ ಅಂತ ಈ ಥರ ಒಂದು ಡಯಾಗ್ರಾಮ್ ಹಾಕಿದ್ದಾರೆ. ಆ ಡಯಾಗ್ರಾಮ್ಗೆ ಈ ಥರ ಆನ್ಸರ್ ಕೊಟ್ಟಿದ್ದಾರೆ. ಈ ಆನ್ಸರ್ ತಪ್ಪು ಮಕ್ಕಳ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ಈ ಥರ ಡಯಾಗ್ರಾಮ್ ಇದೆ, ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ, ಈ ಥರ ಟ್ರಯಾಂಗಲ್ ಇರೋದನ್ನ ನೀವು ಸ್ಟ್ರೈಟಾಗಿ ಈ ಥರ ಡಯಾಗ್ನಲ್ ಆಗಿದೆ ಅಲ್ವಾ, ಏನೋ ಈ ಥರ ಚೊಟ್ಟದಾಗಿದೆ ಅಲ್ವಾ, ಡಯಾಗ್ನಲ್ ಆಗಿರೋದನ್ನ ನೀವು ಸ್ಟ್ರೈಟ್ ಮಾಡಿ ಬರಿಬೋದು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ಒಂದಿದೆ, ಇಲ್ಲಿ ಏನು ಕಟ್ಟಾಗಿದೆ ಅಲ್ವಾ, ನಾ ಇದನ್ನು ಸ್ಟ್ರೈಟಾಗಿ ತಗೋತಿದ್ದೀನಿ. ಓಕೆನಾ? ಓಕೆ, ನೆಕ್ಸ್ಟು ಮತ್ತೆ ಪಾಸ್ ಆಗಿದೆ. ಓಕೆ, ಪಾಸ್ ಆಗಿಬಿಟ್ಟು ಇನ್ನೂ ಒಂದು ಹೋಗಿದೆ ಅಲ್ವಾ, ಅದನ್ನು ಕೂಡ ಇಲ್ಲಿ ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟು ಹೀಗೆ ಬಂದುಬಿಟ್ಟು ಇಲ್ಲಿ ಇನ್ನೂ ಒಂದು ಡಿವೈಡ್ ಆಗಿಬಿಟ್ಟು ಇಲ್ಲಿ ಇನ್ನೂ ಒಂದಿದೆ. ಓಕೆ, ತಗೋತಾ ಇದ್ದೀನಿ. ಇವೆರಡು ಜಾಯಿನ್ ಆಗಿದೆ. ಓಕೆ, ಜಾಯಿನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಇವೆರಡರ ನಡುವೆ ಒಂದು ರೆಸಿಸ್ಟರ್ ಇದೆ ಅಲ್ವಾ, ರೋಧ, ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ಜಸ್ಟ್ ಕನೆಕ್ಟ್ ಮಾಡೋದು. ಓಕೆ, ಈ ಥರ ಕೂಡ ನೀವು ಡಯಾಗ್ರಾಮನ್ನು ಬರಿಬೋದು. ಇದು ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಈ ಥರ ಬರ್ಕೋಬೋದು. ಓಕೆ, ಬ್ಯಾಟ್ರಿ ಎಷ್ಟಿದೆ, 6 ವೋಲ್ಟ್ ಇದೆ, ಬರಿತಾ ಇದ್ದೀನಿ. R1 ಎಷ್ಟು ಮೆನ್ಷನ್ ಮಾಡಿದ್ದಾರೆ, 10 ಓಮ್ ಅಂತ ಹೇಳಿದ್ದಾರೆ, ಇಲ್ಲಿ ಬರ್ಕೋತಾ ಇದ್ದೀನಿ. R2 ಇದೆ, ಇಲ್ಲಿ ಎಷ್ಟಿದೆ, 10 ಓಮ್ ಇದೆ. ಓಕೆ, ನೆಕ್ಸ್ಟ್ R3 ಬಂದುಬಿಟ್ಟು 20 ಓಮ್ ಇದೆ. ಓಕೆ, ಇಲ್ಲಿ ಬರಿತಾ ಇದ್ದೀನಿ. R4 ಎಷ್ಟಿದೆ ಮಕ್ಕಳ, 20 ಓಮ್ ಇದೆ, ಅದು ಕೂಡ ಬರಿತಾ ಇದ್ದೀನಿ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡಬೇಕು ಯಾವುದು ಸಮಾಂತರ ಪ್ಯಾರಲಲ್ ಆಗಿದೆ ಅಂತ. ನಿಮ್ಗೆ ಅನಿಸುತ್ತೆ R1 R3 R4 ಬಂದುಬಿಟ್ಟು ಪ್ಯಾರಲಲ್ ಆಗಿದೆ ಅಂತ, ಆದರೆ ತಪ್ಪು ಮಕ್ಕಳ. ಯಾಕಂತಂದರೆ ಈ R1 ನಡುವೆ ಇನ್ನೂ ಒಂದು R2 ಬಂದುಬಿಟ್ಟು ಆ್ಯಡಪ್ ಆಗ್ತಿದೆ ಅಲ್ವಾ, ಸೊ ಪ್ಯಾರಲಲ್ R1 ಬಂದುಬಿಟ್ಟು ಪ್ಯಾರಲಲ್ ಆಗಿದೆ ಅಂತ ತೊಗೊಳಕ್ಕಾಗಲ್ಲ. ಅದೇ ನಾವು R3 ಮತ್ತು R4ನ ಪ್ಯಾರಲಲ್ ಆಗಿದೆ ಅಂತ ಫಸ್ಟ್ ಅವೆರಡಕ್ಕೆ ಕಂಡುಹಿಡ್ಕೊಳ್ಳೋಣ. ಓಕೆ, ಇವಾಗ ನಮಗೆ ಪ್ಯಾರಲಲ್ ಅಂದಿದ ತಕ್ಷಣ ಫಾರ್ಮುಲಾ ನೆನಪಿಗೆ ಬರಬೇಕು, 1/R3 ಮತ್ತು R4 ಅಂತ. ಸೊ R3 ಎಷ್ಟಿದೆ ಮಕ್ಕಳ, 20 ಇದೆ, R4 ಕೂಡ 20 ಇದೆ. ಸೊ 1/20 ಪ್ಲಸ್ 1/20. ಇವಾಗ 20ಗೆ LCM ತೊಗೊಂಡ್ರೆ 20ನೇ ಬರುತ್ತೆ. ಓಕೆ, ಬರಿತಾ ಇದ್ದೀನಿ. 20 1s are 1 1s are 1, ಸೊ 1 + 1 ಆಯಿತು. ಓಕೆನಾ? ಸೊ ಇದೇನಾಗುತ್ತೆ, 2/20 ಆಗುತ್ತೆ. 2 1s are 2 10s are. ಸೊ ನಮಗೆ RP ಬೇಕು ಅಂತ ಹೇಳಿದ್ರೆ ಉಲ್ಟಾ ಮಾಡಬೇಕು. ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರಿಗೆ ಬರುತ್ತೆ, ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ ಹೋಗುತ್ತೆ. ಅಂದರೆ ಅಂಶದಲ್ಲಿರೋದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ. ಓಕೆ, ಇವಾಗ ನಮಗೆ R3 R4 ಸಿಕ್ತು ಅಲ್ವಾ. ಇವಾಗ ನಾನು ಸ್ವಲ್ಪ ಇದನ್ನೇ ಮತ್ತೆ ಡಯಾಗ್ರಾಮ್ ಮಾಡೋದಕ್ಕಿಂತ ಇಲ್ಲೇ ಸ್ವಲ್ಪ ರೀಅರೇಂಜ್ ಮಾಡ್ತಾ ಇದ್ದೀನಿ. ನೀವು ಬೆಟರ್ ಇನ್ನೊಂದು ಸಲ ಡಯಾಗ್ರಾಮ್ ಮಾಡಬೇಕು. ಓಕೆನಾ? ಇವಾಗ R3 R4ನ್ನ ಕಂಡುಹಿಡಿದ್ವಿ ಅಲ್ವಾ ಮಕ್ಕಳ, ನಮಗೆ 10 ಓಮ್ ಅಂತ ಬಂತು. ಇವಾಗ ಡಯಾಗ್ರಾಮ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಗಮನಿಸ್ಬೇಕು. ಓಕೆನಾ? ಓಕೆ, ಪೆನ್ ತಗೋತಾ ಇದ್ದೀನಿ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ,
ಈ ಥರ ಬಂದುಬಿಟ್ಟು ಇವಾಗ ಜಸ್ಟ್ ನಾವು R3 ಮತ್ತು R4 ಕಂಡಿಡಿದ್ವಿ ಅಲ್ವಾ. RP ಬಂದುಬಿಟ್ಟು ಎಷ್ಟು ಬಂತು ಹೇಳಿ, 10 ಓಮ್ ಬಂತಲ್ವಾ, ಅದು ಇಲ್ಲಿ ಬರುತ್ತೆ. ಓಕೆನಾ. ಸೊ ಇಲ್ಲಿ RP ಬಂದುಬಿಟ್ಟು 10 ಓಮ್ ಆಗುತ್ತೆ. ಈ ಥರ ನಮ್ಮ ಡಯಾಗ್ರಾಮ್ ಚೇಂಜ್ ಆಗುತ್ತೆ. ಇವಾಗ ನೋಡಿ ಮಕ್ಕಳ, ನಿಮಗೆ R2 ಮತ್ತು RP ಬಂದುಬಿಟ್ಟು ಸಿರೀಸ್ ಸರಣಿಯಲ್ಲಿದೆ ಅಂತ ಗೊತ್ತಾಯಿತು ಅಲ್ವಾ, ಪಕ್ಕ ಇದೆ ಅಂತ. ಸೊ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. RS ಅಂತ ಬರ್ಕೋತಾ ಇದ್ದೀನಿ, ಯಾಕಂತಂದರೆ ಸರಣಿ ಕ್ರಮ ಅಲ್ವಾ. ಯಾವುದಿದೆ, RP ಮತ್ತು R2 ಇದೆ. ಸೊ RP ಪ್ಲಸ್ R2 ಫಾರ್ಮುಲಾ ನೆನಪಿಗೆ ಬಂದ್ಬಿಡಬೇಕು ಸಿರೀಸ್ ಅಂದಿದ ತಕ್ಷಣ. RP ಎಷ್ಟಿದೆ, 10 ಓಮ್ ಬರಿತಾ ಇದ್ದೀನಿ. R2 ಎಷ್ಟಿದೆ, ಅದು ಕೂಡ 10 ಓಮ್ ಇದೆ. ಇಲ್ಲಿ ಬರ್ಕೊಳ್ಳೋಣ. ಓಕೆ. ಸೊ ನಮಗೆ ಎಷ್ಟಾಯಿತು, 10 + 10 ಎಷ್ಟಾಯಿತು, 20 ಓಮ್ ಆಯಿತು ಮಕ್ಕಳ. ಓಕೆನಾ. ಇವಾಗ ಮತ್ತೆ ನಮ್ಮ ಡಯಾಗ್ರಾಮ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಇವೆರಡನ್ನು ಆ್ಯಡ್ ಮಾಡಿದೆ ಅಲ್ವಾ. ಸೊ ಇವೆರಡು ಆ್ಯಡ್ ಮಾಡಿ ಏನಾಗುತ್ತೆ, ಒಂದೇ ಒಂದಾಗುತ್ತೆ. ಸೊ ಇದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಓಕೆನಾ, ಈಸಿ ಆಗಲಿ ಅಂತ. ಓಕೆ, ಓಕೆ, ಇವಾಗ ಜಾಯಿನ್ ಮಾಡ್ತಾ ಇದ್ದೀನಿ. ನಮ್ಮ ಡಯಾಗ್ರಾಮ್ ಹೇಗಾಯಿತು, ಈ ಥರ ಆಗುತ್ತೆ. ಸೊ RS ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ. ಇದೆಷ್ಟು ಬಂತು, 20 ಓಮ್ ಆಯಿತು ಅಲ್ವಾ. ಓಕೆ, ಇವಾಗ ನಮ್ಮ ಡಯಾಗ್ರಾಮ್ ಈ ಥರ ಆಗಿದೆ. ಸೊ ಇವಾಗ ನೋಡಿ ಮಕ್ಕಳ, R1 ಮತ್ತು RS ಅಂತ ಇದೆ ಅಲ್ವಾ, ಇವೆರಡು ಬಂದ್ಬಿಟ್ಟು ಸಮಾಂತರವಾಗಿದೆ. ಯಾಕಂತಂದರೆ ಕರೆಂಟ್ ಹಿಂಗೆ ಬರುತ್ತೆ, ಇಲ್ಲಿ ಸ್ವಲ್ಪ ಬರುತ್ತೆ, ಈ ಥರ ಇಲ್ಲಿ ಸ್ವಲ್ಪ ಹೋಗುತ್ತೆ ಅಲ್ವಾ, ಮತ್ತು ಈ ಥರ ಬರುತ್ತೆ, ಈ ಥರ ಬರುತ್ತೆ. ಓಕೆ, ಈ ಥರ ಬರುತ್ತೆ. ಇಲ್ಲಿ ಬಂದಿದ್ದು ಎರಡು ಒಟ್ಟಿಗೆ ಜಾಯಿನ್ ಆಗಿಬಿಟ್ಟು ಮತ್ತೆ ಹೀಗೆ ಹೋಗ್ತಾ ಇದೆ ಅಲ್ವಾ. ಎಸ್, ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇವೆರಡು ಪ್ಯಾರಲಲ್ ಆಗಿದೆ ಅಂತ ಗೊತ್ತಾಯಿತು. ಇವುಗಳಿಗೆ ಇವಾಗ ಸಮಾಂತರದನ್ನು ಕಂಡುಹಿಡಿಬೇಕು. ಸೊ ಪಕ್ಕದ ಸ್ಲೈಡ್ಗೆ ಹೋಗ್ಬಿಟ್ಟು ಕಂಡುಹಿಡಿಯೋಣ. ಓಕೆ, ಇವಾಗ RP2 ಅಂತ ಬರಿತೀನಿ, ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ಅಷ್ಟೇ. ಯಾವುದೆಲ್ಲ ಇದೆ, RS ಮತ್ತು R1 ಇದೆ. ಸೊ 1/RS ಅಂತ ಬರ್ಕೋತಿದ್ದೀನಿ. ನೀವೇನಾದರೂ ಡಿನೋಷನ್ ತೊಗೋಬೋದು ಮಕ್ಕಳ, ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದು. ಓಕೆನಾ. ಪ್ಲಸ್ 1/R1 ಇದೆ. RS ಎಷ್ಟು ಸಿಕ್ತು, 20 ಅಲ್ವಾ, 20 ಇತ್ತಲ್ವಾ. ಎಸ್, 20 ಇದೆ. R1 ಎಷ್ಟಿದೆ, 10 ಇದೆ. ಓಕೆ, ಎಸ್, ಇವಾಗ ನಾವೇನು ಮಾಡೋಣ, 20 ಮತ್ತು 10ಗೆ LCM ತೆಗೆದ್ರೆ 20ನೇ ಬರುತ್ತೆ. ಓಕೆ, ಸೊ 20 1s 1 1s ಹಾಗೆ ಇರುತ್ತೆ, 10 1s 10 2s 2 2s. ಓಕೆ, ಸೊ ಇವಾಗ ಏನಾಗುತ್ತೆ, 3/20 ಆಗುತ್ತೆ. ಓಕೆ, ನೆಕ್ಸ್ಟು ಇವಾಗ ಇಲ್ಲಿ ಏನಿದೆ 1/RP ಇದೆ ಅಲ್ವಾ. ನಮ್ಗೆ RP2 ಬೇಕು ಅಂತ ಹೇಳಿದ್ರೆ ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟರಲ್ಲಿರೋದು ನ್ಯೂಮರೇಟ್ರಲ್ಲಿ ಆಗುತ್ತೆ. ಓಕೆ, ಉಲ್ಟಾ ಆಗುತ್ತೆ ಅಲ್ವಾ. 3 1s 3 6 18 ಮತ್ತೆ 2 ಉಳಿತು ಅಲ್ವಾ. ಸೊ 0 ಹಾಕಿದ್ರೆ 20 ಆಗುತ್ತೆ. 3 6 18. ಇದೇ ಥರ ಏನಾಗುತ್ತೆ, 6 6 6 6 ಅಂತ ರೆಕಾರ್ ಆಗ್ತಾ ಹೋಗುತ್ತೆ. ನೀವು ಜಸ್ಟ್ 6.67 ಅಂತ ಕೂಡ ರೌಂಡ್ ಆಫ್ ಮಾಡಿ ತೊಗೋಬೋದು. ಓಕೆನಾ ಮಕ್ಕಳ. ಸೊ ನಮಗೆ ಆನ್ಸರ್ ಎಷ್ಟು ಸಿಕ್ಕಿದೆ, 6.67 ಅಂತ ಸಿಗುತ್ತೆ. ಓಕೆನಾ. ಇಲ್ಲಿ ನೋಡಿ ಮಕ್ಕಳ, ಸರ್ಕ್ಯೂಟು ಅದಾದಮೇಲೆ ಏನು ಹೇಳಿದ್ದಾರೆ, ನಮಗೆ ಎಲೆಕ್ಟ್ರಿಕ್ ಕರೆಂಟನ್ನು ಕೂಡ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, V ಎಷ್ಟು ಕೊಟ್ಟಿದ್ದಾರೆ, 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು, ಕರೆಂಟ್ ಅಲ್ವಾ. ಓಮ್ಸ್ ಲಾ ಎಲ್ಲರಿಗೂ ಗೊತ್ತು, V = IR ಅಂತ. ಐನೇ ಅಲ್ವಾ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಐನ ಆಚೆ ತೆಗಿತಾ ಇದ್ದೀನಿ, V/R ಅಂತ ಆಗುತ್ತೆ. ಸೊ V ಅಂತ ಹೇಳಿದ್ರೆ ನಮ್ಮ ಡಯಾಗ್ರಾಮಲ್ಲೇ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 6 ಅಂತ. ಓಕೆ, ಆರನ್ನು ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ಎಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದು, ಓಕೆ, 6.67 ಅಂತ ಇಲ್ಲಿ ಜಸ್ಟ್ ಕಂಡುಹಿಡಿದ್ವಿ. ಸೊ 6.67 ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 0.9 ಆಂಪಿಯರ್ ಅಂತ ಬರುತ್ತೆ. ಇಷ್ಟು ಬಂದ್ಬಿಟ್ಟು ಕರೆಕ್ಟಾದ ಆನ್ಸರ್. ನಮ್ಮ ಬೋರ್ಡಲ್ಲಿ ಎಷ್ಟು ಆನ್ಸರ್ ಕೊಟ್ಟಿದ್ದಾರೆ, 0.218 ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆನ್ಸರ್ ಮಕ್ಕಳ. ಸೊ ಕರೆಕ್ಟ್ ಆನ್ಸರು ಬಂದ್ಬಿಟ್ಟು 0.9 ಆಂಪಿಯರ್. ಸೊ ಆರಾಮಾಗಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶ್ಚನ್ನು ಏನು ರಾಂಗ್ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ಯಾವ ಕ್ವೆಶ್ಚನ್ ಇದೆ ಅಂತ ಹೇಳಿದ್ರೆ, ನಮ್ಮ LBAಯಲ್ಲಿ 105 ಒಂದು ಕ್ವೆಶ್ಚನ್ ಇದೆ ಮಕ್ಕಳ. ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಇಲ್ಲಿ ನೋಡಿ ಮೈನರ್ ಮಿಸ್ಟೇಕ್, ಬಟ್ ಯೂನಿಟ್ ಮಿಸ್ ಆದರೆ ನಮ್ಮ ಫಿಸಿಕ್ಸಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆ, 2200 ವ್ಯಾಟ್ ಇರೋದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ದಾರೆ. ಕರೆಕ್ಟ್ ಇದೆ. 2.2
ಕಿಲೋ ವ್ಯಾಟ್ ಅಂತ ಇದೆ. ಅದೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಮಕ್ಕಳ, ಇಲ್ಲಿ 2.2 ವ್ಯಾಟ್ ಅಂತ ಆಗಿಬಿಟ್ಟಿದೆ. ಅದು ಕಿಲೋ ವ್ಯಾಟ್ ಆಗಬೇಕು ತಾನೇ. ಸೊ ನೀವು ಇಲ್ಲಿ ಕೆ ಅಂತ ಬರ್ಕೊಳ್ಳೋದು ಇಂಪಾರ್ಟೆಂಟ್, ಓಕೆನಾ. ಇಲ್ಲ ಅಂತ ಹೇಳಿದ್ರೆ ಯೂನಿಟ್ ಎಲ್ಲ ಮಿಸ್ ಆಯಿತು ಅಂತ ಹೇಳಿದ್ರೆ ಫಿಸಿಕ್ಸಲ್ಲಿ ಅರ್ಧ ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ ಕಿಲೋ ವ್ಯಾಟ್ ಅಂತ ಹಾಕಬೇಕು. ಓಕೆ, ಇಷ್ಟು ಬಂದ್ಬಿಟ್ಟು ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಎರರ್ ಇತ್ತು. ಇನ್ನು ನಮ್ಮ ಸೆಕೆಂಡ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಯಾವುದದು? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತ. ಈ ಚಾಪ್ಟರಲ್ಲಿ ನೋಡಿ ಮಕ್ಕಳ, MCQs ಇದಾವಲ್ವಾ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ ನೋಡಿ 4ನೇ ಕ್ವೆಶ್ಚನ್ ಇದೆ, ಓಕೆನಾ. ಈ 4ನೇ ಕ್ವೆಶ್ಚನಲ್ಲಿ ಆಪ್ಷನ್ ಬಂದ್ಬಿಟ್ಟು ಡೌನ್ವರ್ಡ್, ಅಪ್ವರ್ಡ್, ಆ್ಯಂಟಿ ಕ್ಲಾಕ್ ವೈಸ್ ಅಂತೆಲ್ಲ ಇದೆ. ಆಪ್ಷನಲ್ಲಿ ಇರೋದೇ ಆನ್ಸರ್ ಬರಬೇಕು ತಾನೇ. ಇಲ್ಲಿ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ನಿಮಗೆ ಕರೆಕ್ಟಾಗಿ ಕಾಣಿಸೋದಕ್ಕೆ. ಓಕೆ, ನೀವು ಜಸ್ಟ್ ನೋಡಿ ಡೌನ್ವರ್ಡ್, ಅಪ್ವರ್ಡ್, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಇದೆ. ಇವ್ರು ಬಂದ್ಬಿಟ್ಟು ಆಪ್ಷನಲ್ ಇಲ್ಲದೆ ಇರೋ ಅಂಥ ಆನ್ಸರ್ 4 ಕ್ವೆಶ್ಚನ್ ಅಂದರೆ ಇದೆ ಅಲ್ವಾ, 4th ಒನ್. ಸೊ ಏನಿದೆ 4th ಒನ್? ಓಕೆ, ಇದೆ ಅಲ್ವಾ, ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟಿನ ಕಂಡಕ್ಟರ್ ಅಂತ. ಯಾವುದೋ ಇಲ್ಲದೆ ಇರೋ ಅಂತಹ ಆಪ್ಷನ್ ಕೊಟ್ಟಿದ್ದಾರೆ. ಇದು ತಪ್ಪು. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್, ಓಕೆನಾ. ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೋ ಮಕ್ಕಳಿಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಶುರುವಾಗಿಲ್ಲ, ಇನ್ನು ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲೇ ಇದ್ದಾರೆ. ಬಟ್ ನೀವು LBAನ ಓಪನ್ ಮಾಡಿ ನೋಡಿದಾಗ ಶಾಕ್ ಆಗಬೇಡಿ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದು. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, 5ನೇ ಕ್ವೆಶ್ಚನ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಬಂದ್ಬಿಟ್ಟು 4ನೇ ಕ್ವೆಶ್ಚನಿಗೆ ಬೇಕಾಗಿರೋ ಅಂಥ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಈ ಥರ ತಪ್ಪು ಆಗಬಾರ್ದು, ಓಕೆನಾ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ 6th ಕ್ವೆಶ್ಚನ್ ಆನ್ಸರ್ ಇನ್ನೆಲ್ಲೋ ಕೊಟ್ಟಿದ್ದಾರೆ, ಓಕೆನಾ. 7th ಕ್ವೆಶ್ಚನ್ ಅಂತ ಬಂದುಬಿಟ್ಟಿದ್ದಾರೆ. ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅಂತ ಇದೆ. 7th ಕ್ವೆಶ್ಚನನ್ನು 2 ಸಲ ಕೊಟ್ಟಿದ್ದಾರೆ, 90 ಡಿಗ್ರಿ. ಮತ್ತು ಇಲ್ಲಿ ನೋಡಿ ಇನ್ನೂ ಒಂದು 7 ಇದೆ, ಇಲ್ಲೇ ಒಂದು 7 ಇದೆ. ಇದರಲ್ಲಿ ಯಾವುದು ಕರೆಕ್ಟು ಮ್ಯಾಮ್, ಯಾವ್ದು ತೊಗೋಬೇಕು ಅಂತ ಅನ್ಕೋಬೇಡಿ. ಸೊ ಇದಕ್ಕೆ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ನಮ್ಮ 7th ಆನ್ಸರಿಗೆ 90 ಡಿಗ್ರಿ, ಇದು ಕರೆಕ್ಟಾಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರಲ್ವ, ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅಂತ, ಇದು ಬಂದ್ಬಿಟ್ಟು ಯಾವ ಕ್ವೆಶ್ಚನಿಗೆ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ 5ನೇ ಕ್ವೆಶ್ಚನ್ನಿಗೆ ಕರೆಕ್ಟ್ ಆನ್ಸರ್. ಬಟ್ ಆಪ್ಷನಲ್ಲಿ ಇದನ್ನು ಬರಿಬಾರ್ದಿತ್ತು, ಓಕೆನಾ. ಈಕ್ವಲ್ ಅಟ್ ಆಲ್ ಪಾಯಿಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓಕೆನಾ. ಸೊ ಈ ಥರ ಚೇಂಜಸ್ ಎಲ್ಲ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅನ್ನೋದು 5ನೇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಈ ಥರ ಸಿಕ್ಕಾಪಟ್ಟೆ ಎರರ್ಗಳಾಗಿದೆ ಈ ಚಾಪ್ಟರಲ್ಲಿ. MCQ ಅಲ್ಲಿ ಮೇಜರ್ ತಪ್ಪುಗಳಿದ್ದಾವೆ. ಇನ್ನು 2-3 ಮಾರ್ಕ್ಸ್ ಕ್ವೆಶ್ಚನ್ ಎಲ್ಲ ಕರೆಕ್ಟ್ ಇದೆ. ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ MCQ ಕರೆಕ್ಟ್ ಆಗಿದೆ, 4ನೇ ಮಾರ್ಕ್ಸ್ ಕ್ವೆಶ್ಚನ್ ಎಲ್ಲ ತಪ್ಪಾಗಿದೆ. ಸೊ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಏನು ತಪ್ಪಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಇದೇ ಥರ ನಿಮಗೆ ಕೆಮಿಸ್ಟ್ರಿಗೂ ಮತ್ತು ನಮ್ಮ ಬಯಾಲಜಿಗೂ ಚಾಪ್ಟರನ್ನು ನಾನು ಕ್ರಾಸ್ ವೆರಿಫೈ ಮಾಡಿ ನಿಮಗೆ ಕರೆಕ್ಟಾದ ಆನ್ಸರ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಪ್ಲಸ್ ಈ ವರ್ಷದ LBA ಅವರು ಬೋರ್ಡ್ ಕಡೆಯಿಂದ ಬಿಡ್ತೀವಿ ಅಂತ ಹೇಳಿದ್ರೆ ಪಕ್ಕ ಅವ್ರು ನವೆಂಬರ್ ಅಥವಾ ಡಿಸೆಂಬರಲ್ಲೇ ಬಿಡೋದು. ಅವಾಗ ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ. ಸೊ ಅವ್ರು ಬಿಟ್ಟಿಲ್ಲ ಆ ಟೈಮಲ್ಲಿ ಅಂತ ಹೇಳಿದ್ರೆ ನೀವು ಆಲ್ರೆಡಿ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಅಪ್ಡೇಟ್ ಆಗಿರುವಂತಹ ಪ್ರೀವಿಯಸ್ ಇಯರ್ LBAನ ಫಾಲೋ ಮಾಡಬೇಕು, ಓಕೆನಾ ಮಕ್ಕಳ. ನಿಮಗೆ ಎಷ್ಟೊಂದು ಯಾವುದೆಲ್ಲ ಕ್ವೆಶ್ಚನ್ಸ್ ತಪ್ಪಾಗಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ಗಳು ಬೇಕು ಅಂತ ಹೇಳಿದರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ತಿಳಿಸ್ಬೇಕು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಕ್ಕಳ.